ಇವತ್ತಿನ ವಿಡಿಯೋದಲ್ಲಿ ಮ್ಯೂಸಿಕ್ ಮತ್ತೆ ಡ್ಯಾನ್ಸ್ ಲೋಕದಲ್ಲಿ ತನ್ನದೇ ಆದಂತಹ ಒಂದು ಮಾಯಾಲೋಕವನ್ನ ಕ್ರಿಯೇಟ್ ಮಾಡಿದಂತಹ ಮೈಕಲ್ ಜಾಕ್ಸನ್ ನ ಜೀವನ ಕಥೆ ಹೇಳುವಂತಹ 2026ರಲ್ಲಿ ರಿಲೀಸ್ ಆದಂತಹ ಮೈಕಲ್ ಎಂಬ ಮೂವಿಯನ್ನ ನೋಡಿ ಬರೋಣ. ವಿಡಿಯೋದ ಆರಂಭದಲ್ಲಿ 1965ರ ಕಾಲಘಟ್ಟದಲ್ಲಿರುವಂತಹ ನಮ್ಮ ಜೋಸೆಫ್ ಮತ್ತೆ ಫ್ಯಾಮಿಲಿಯನ್ನ ನಮಗೆ ತೋರಿಸ್ತಾರೆ. ಇವರದ್ದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಜೋಸೆಫ್ ಮತ್ತೆ ಹೆಂಡತಿಗೆ ಟೋಟಲ್ ಆಗಿ 5 ಮಕ್ಕಳಿರ್ತಾರೆ. ಅದ್ರಲ್ಲಿ ನಮ್ಮ ಮೈಕಲ್ ಜಾಕ್ಸನ್ ಲಾಸ್ಟ್ ಮಗನಾಗಿರ್ತಾನೆ. ನಮ್ಮ ಮೈಕಲ್ಗೆ ಅಪ್ಪ ಅಂದ್ರೆ ತುಂಬಾ ಭಯ ಇರುತ್ತೆ. ಅಪ್ಪ ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೆ ಜೋಸೆಫ್ಗೆ ಸಿಟ್ಟು ಬಂದ್ರೆ ಮಕ್ಕಳನ್ನ ಬೆಲ್ಟ್ ಬಿಚ್ಚಿ ಹೊಡಿತಾರೆ. ಇದರಿಂದ ನಮ್ಮ ಮೈಕಲ್ ತನ್ನಪ್ಪನ ಒಂದು ವಿಲನ್ ಹಾಗೆ ನೋಡ್ತಾ ಇರ್ತಾನೆ. ಅಮ್ಮ ಅಂದ್ರೆ ಮೈಕಲ್ಗೆ ತುಂಬಾ ಇಷ್ಟ. ಆದ್ರೆ ಅಪ್ಪನನ್ನ ಹೆದರಿ ಹೆದರಿ ಅವರ ಜೀವನ ಮುಂದೆ ಸಾಗ್ತಾ ಇರುತ್ತೆ. ಹಾಗಿರುವಾಗ ಒಂದು ದಿನ ಹೀಗೆ ಇದ್ರೆ ಸರಿ ಆಗೋದಿಲ್ಲ, ಚೆನ್ನಾಗಿ ಬದುಕಬೇಕೆಂದರೆ ದುಡ್ಡು ಬೇಕು ಅಂತ ತನ್ನ 5 ಮಕ್ಕಳನ್ನ ಸೇರಿಸಿ ಜಾಕ್ಸನ್ 5 ಎಂಬ ಒಂದು ಮ್ಯೂಸಿಕ್ ಬ್ಯಾಂಡ್ ನ ರೆಡಿ ಮಾಡ್ತಾರೆ. ಹಾಗೆ ತನ್ನ ಮಕ್ಕಳೊಂದಿಗೆ ಬೇರೆ ಬೇರೆ ಜಾಗಕ್ಕೆ ಹೋಗಿ ಮ್ಯೂಸಿಕ್ ಶೋನ ನಡೆಸ್ತಾರೆ. ಇದರಲ್ಲಿ ಮೈನ್ ಆಗಿ ನಮ್ಮ ಮೈಕಲ್ ಹಾಡನ್ನ ಹಾಡ್ತಾ ಇದ್ದಿದ್ದು. ನಮ್ಮ ಮೈಕಲ್ಗೆ ಆ ಸಣ್ಣ ವಯಸ್ಸಲ್ಲೇ ಚೆನ್ನಾಗಿ ಹಾಡನ್ನ ಹಾಡೋದಕ್ಕೆ ಬರ್ತಿರುತ್ತೆ. ಇದರಿಂದ ಅವನು ಮೈನ್ ಲೀಡ್ ಆಗಿರ್ತಾನೆ. ಅದಲ್ಲದೆ ನಮ್ಮ ಮೈಕಲ್ ಚೆನ್ನಾಗಿ ಡ್ಯಾನ್ಸ್ ಸಹ ಮಾಡ್ತಾನೆ. ಹಾಗೆ ಎಲ್ಲಾ ಕಡೆ ನಮ್ಮ ಜೋಸೆಫ್ ಅವನನ್ನ ಕರೆದುಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಅವನ ಬಾಲ್ಯ ಹೀಗೆ ಡ್ಯಾನ್ಸ್ ಶೋ ಅಂತ ಕಳೆದೋಗುತ್ತೆ. ಬೇರೆ ಮಕ್ಕಳ ಹಾಗೆ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಸಹ ಅವನಿಂದ ಆಗೋದಿಲ್ಲ. ಬೇರೆ ಮಕ್ಕಳ ಜೊತೆ ನಮ್ಮ ಮೈಕಲ್ ಮಾತನಾಡೋದೇ ಕಮ್ಮಿ ಆಗಿತ್ತು. ಶೋ ಮುಗಿದ ನಂತರ ರೂಮ್ಗೆ ಹೋಗಿ ಡೋರ್ ನ ಲಾಕ್ ಮಾಡಿ ರೆಸ್ಟ್ ಮಾಡೋದೇ ಮೈಕಲ್ ನ ಅಭ್ಯಾಸ ಆಗೋಗಿರುತ್ತೆ. ಅದ್ರ ಜೊತೆ ನಮ್ಮ ಜಾಕ್ಸನ್ ಯಾವಾಗ್ಲೂ ಬುಕ್ ನ ಓದೋದು ರೂಢಿಯಾಗಿತ್ತು. ಇದೇ ಕಾರಣದಿಂದ ಹೊರಗಿನ ಪ್ರಪಂಚದೊಂದಿಗೆ ಬೆರೆಯೋದಕ್ಕೆ ಟೈಮ್ ಸಿಗ್ತಾ ಇರೋದಿಲ್ಲ. ರೂಮ್ ಒಳಗೆ ಇರುವಂತಹ ನಮ್ಮ ಮೈಕಲ್ ನ ಅವನಮ್ಮ ಏನಾದ್ರೂ ಹೇಳಿ ಹೊರಗೆ ಕರೆದುಕೊಂಡು ಹೋಗ್ತಾ ಇದ್ರು. ಇದರಿಂದ ಅವನ ಬೆಸ್ಟ್ ಫ್ರೆಂಡ್ ಅಮ್ಮ ಆಗಿದ್ರು. ಸ್ಟೇಜ್ ಶೋ ಮುಗಿದ ನಂತರ ಬೇಗ ಅಮ್ಮನ ಹತ್ರ ಓಡಿ ಹೋಗ್ತಾನೆ. ಅಮ್ಮನ ಜೊತೆ ಅವನು ಹೆಚ್ಚಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದ. ನಮ್ಮ ಜೋಸೆಫ್ ತನ್ನ 5 ಮಕ್ಕಳನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡಿದ್ದ. ಅದ್ರಲ್ಲಿ ನಮ್ಮ ಮೈಕಲ್ ನ ಹೆಚ್ಚಾಗಿ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು. ಮೈಕಲ್ ಬೈ ಮಿಸ್ ಆಗಿ ಏನಾದರೊಂದು ತಪ್ಪು ಮಾಡಿದ್ರೆ ಸಣ್ಣ ಮಗು ಅಂತ ಸಹ ನೋಡದೆ ನಮ್ಮ ಜೋಸೆಫ್ ಅವರನ್ನ ಬೆಲ್ಟ್ ಬಿಚ್ಚಿ ಹೊಡಿತಾ ಇದ್ದ. ಹಾಗಿರುವಾಗ ಒಂದು ದಿನ ಅನನಂದಿಗೆ ನಮ್ಮ ಮೈಕಲ್ ಸ್ಟೇಜ್ ಶೋ ಮಾಡ್ತಿರುವಾಗ ಅವನನ್ನ ಒಂದು ಲೇಡಿ ನೋಡಿ ಇಂಪ್ರೆಸ್ ಆದ ಕಾರಣ ತನ್ನ ಕಂಪನಿಯ ಪರವಾಗಿ ಸೋಲೋ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಮೈಕಲ್ ನ ಇನ್ವೈಟ್ ಮಾಡ್ತಾರೆ. ನಮ್ಮ ಮೈಕಲ್ 8 ವಯಸ್ಸಿರುವಾಗ ಇಷ್ಟು ದೊಡ್ಡ ಆಫರ್ ಅವನಿಗೆ ಸಿಕ್ಕಿದ್ದು. ಅವನಿಗೆ ತುಂಬಾ ಟ್ಯಾಲೆಂಟ್ ಇದೆ ಅಂತ ಆ ಲೇಡಿಗೆ ಗೊತ್ತಾಗಿರುತ್ತೆ. ಹಾಗೆ ಆ ಕಂಪನಿಯ ಸ್ಟಾಫ್ಸ್ ನಮ್ಮ ಜೋಸೆಫ್ ನ ಮೀಟ್ ಮಾಡಿ ಆ ಕಾರ್ಯ ಹೇಳ್ತಾರೆ. ಹಾಗೆ ನಮ್ಮ ಮೈಕಲ್ ಆ ಸೋಲೋ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಹಾಗೆ ನಮ್ಮ ಮೈಕಲ್ ಆ ಕಂಪನಿಗೋಸ್ಕರ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಮೊದಲ ಸಲ ಆ ಕಂಪನಿಯ ಫೌಂಡರ್ ಅವನ ಶೋ ನೋಡೋದಕ್ಕೆ ಬಂದಿದ್ದು. ಅವನ ಪರ್ಫಾರ್ಮೆನ್ಸ್ ಕಂಡಾಗ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಪವರ್ ಪ್ಲಾಕ್ ಪರ್ಫಾರ್ಮೆನ್ಸ್ ಆಗಿರುತ್ತೆ ಅದು. ಆ ವ್ಯಕ್ತಿ ಮೈಕಲ್ ನ ನೋಡಿ ಮುಂದಿನ ದಿನಗಳಲ್ಲಿ ಇವನು ಇಡೀ ಪ್ರಪಂಚವನ್ನ ಗೆದ್ದು ಬರ್ತಾನೆ, ಅವನಿಗೆ ಅಷ್ಟು ಟ್ಯಾಲೆಂಟ್ ಇದೆ ಅಂತ ಆ ವ್ಯಕ್ತಿ ಜೋಸೆಫ್ ನ ಜೊತೆ ಹೇಳಿದಾಗ ಅಪ್ಪನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಮೈಕಲ್ ಆ ಕಂಪನಿಗೋಸ್ಕರ ಹೆಚ್ಚಾಗಿ ಶೋ ನಡೆಸಿ ಕೊಡ್ತಾ ಇದ್ದ. ನಮ್ಮ ಮೈಕಲ್ ಅವರ ಆಲ್ಬಮ್ ಅಲ್ಲಿ ನಮ್ಮ ಮೈಕಲ್ ಹಾಡ್ತಾ ಇದ್ದ. ಹಾಗೆ ಮೇಲೆ ಮೇಲೆ ಆ ಕಂಪನಿಯು ಫೇಮಸ್ ಆಗ್ತಾ ಬಂತು. ಇದರಿಂದ ನಮ್ಮ ಮೈಕಲ್ಗೆ ಒಳ್ಳೆ ಸ್ವೀಕಾರ ಸಿಕ್ತು. ಹಾಗೆ ನಮ್ಮ ಮೈಕಲ್ ಸಹ ಫೇಮಸ್ ಆಗ್ತಾ ಇದ್ದ. ಎಲ್ಲೇ ಹೋದ್ರು ಅವನಿಗೋಸ್ಕರ ಒಂದು ಫ್ಯಾನ್ ಬೇಸ್ ಇರ್ತಾ ಇತ್ತು. ಮೈಕಲ್ ಸಾಂಗ್ ಆ ಕಾಲದಲ್ಲಿ ತುಂಬಾ ಹಿಟ್ ಆಗಿತ್ತು. ಮೈಕಲ್ ಫೇಮಸ್ ಆದ್ರು, ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಜೋಸೆಫ್ ಮಾತ್ರ ಅವನನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡಿದ್ದ. ಅಪ್ಪನ ಆ ಸ್ವಭಾವದಲ್ಲಿ ಚೇಂಜಸ್ ಇರೋದಿಲ್ಲ. ಹಾಗೆ ಒಂದು ದಿನ ಮೈಕಲ್ ನ ಫ್ಯಾಮಿಲಿ ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗ್ತಾರೆ. ಕಾರಣ ನಮ್ಮ ಮೈಕಲ್ ಗೆ ಒಳ್ಳೆ ಒಳ್ಳೆ ಆಫರ್ ಬರ್ತಾ ಇತ್ತು. ಅದಲ್ಲದೆ ಈಗ ಅವರು ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ರು, ಜೊತೆಗೆ ಫೇಮಸ್ ಆಗಿದ್ರು. ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಿತ್ತು. ಲಕ್ಸುರಿ ಲೈಫ್ ನ ನಡೆಸ್ತಾ ಇದ್ರು. ತಾನು ಸಣ್ಣವನಿದ್ದಾಗ ತನಗೆ ಸಿಗದಂತಹ ವಸ್ತುಗಳನ್ನ ಈಗ ನಮ್ಮ ಮೈಕಲ್ ಖರೀದಿಸುತ್ತಿದ್ದ. ತನಗೆ ಇಷ್ಟ ಆದಂತಹ ಟಾಯ್ಸ್ ಪೆಟ್ಸ್ ಗಳನ್ನ ತರ್ತಿದ್ದ. ಹಾಗಿರುವಾಗ ಒಂದು ದಿನ ನಮ್ಮ ಮೈಕಲ್ ಒಂದು ಚಿಂಪಾಂಜಿಯನ್ನ ತರ್ತಾನೆ. ಅದನ್ನ ಕಂಡಾಗ ಕಾಡಲ್ಲಿ ಇರಬೇಕಾದಂತಹ ಪ್ರಾಣಿಯನ್ನ ಯಾಕೆ ಮನೆಗೆ ತಂದಿದ್ದು ಅಂತ ಕೇಳಿದಾಗ ಒಂದು ಲ್ಯಾಬ್ಗೆ ಟೆಸ್ಟ್ ಮಾಡೋದಕ್ಕೆ ಇದನ್ನ ತಂದಿದ್ದು. ಆದ್ರೆ ಅದನ್ನ ನೋಡಿದಾಗ ನನಗೆ ಪಾಪ ಅಂತ ಅನಿಸ್ತು, ಅದಕ್ಕೆ ನಾನು ಅದನ್ನ ಮನೆಗೆ ತಂದಿದ್ದು. ಪಾಪ ಇವನು ಅಂತ ಹೇಳಿ ನಮ್ಮ ಮೈಕಲ್ ಅದನ್ನ ಬೆಸ್ಟ್ ಫ್ರೆಂಡ್ ನ ಹಾಗೆ ಟ್ರೀಟ್ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಶುರು ಆಗುತ್ತೆ. ಅದಲ್ಲದೆ ನಮ್ಮ ಮೈಕಲ್ಗೆ ವಿಲ್ಲೆಂಬ ಒಂದು ಬಾಡಿ ಗಾರ್ಡ್ ಸಹ ಇರ್ತಾನೆ. ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಹಾಗೆ ನಮ್ಮ ಮೈಕಲ್
ಸೋಲೋ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನು ಸೋಲೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಹದಗೆಡುತ್ತೆ ಅಂತ ನಮ್ಮ ಜೋಸೆಫ್ ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೆ ನಮ್ಮ ಜೋಸೆಫ್ ಅವನನ್ನ ಕಂಟ್ರೋಲ್ ಮಾಡ್ತಾರೆ. ನಮ್ಮ ಮೈಕಲ್ ಅಪ್ಪ ಹೇಳಿದ ಹಾಗೆ ಕೇಳ್ತಾ ಇದ್ದ. ಹಾಗಿರುವಾಗ ಒಂದು ದಿನ ನಮ್ಮ ವಿಲ್ ಅವನತ್ರ, ನಿನ್ನ ಲೈಫ್ ನ ನೀನ್ ಅಂದುಕೊಂಡ ಹಾಗೆ ಅಚೀವ್ ಮಾಡಬೇಕೆಂದರೆ ನೀನು ಮೊದಲು ನಿನ್ನ ಮನೆಯಿಂದ ಹೊರಗೆ ಬರಬೇಕು. ಆ ಒಂದು ಕಂಟ್ರೋಲ್ ಇಂದ ಹೊರಗೆ ಬಂದ್ರೆ ಮಾತ್ರ ಅಂತ ವಿಲ್ ಹೇಳಿದಾಗ ಜೋನ್ ಬ್ರೋಕಾ ಎಂಬ ವ್ಯಕ್ತಿಯನ್ನ ತನ್ನ PA ಆಗಿ ಆಯ್ಕೆ ಮಾಡಿಕೊಳ್ತಾನೆ. ಇಲ್ಲಿ ತನಕ ಅಪ್ಪ ತಾನೆ ತನ್ನ ಕಾರ್ಯಗಳನ್ನ ನೋಡಿಕೊಳ್ತಾ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು. ಹಾಗೆ ಜೋನ್ ಬಂದ ತಕ್ಷಣ ಜೋಸೆಫ್ ನ ಕೆಲಸದಿಂದ ತೆಗೆದಾಕ್ತಾರೆ. ಇದರಿಂದ ಜೋಸೆಫ್ಗೆ ಸಿಟ್ಟು ಬರುತ್ತೆ. ತನ್ನ ಮಗನನ್ನ ಇಷ್ಟು ದೊಡ್ಡ ಸ್ಟಾರ್ ಮಾಡಿದ್ದು ನಾನೇ, ಈಗ ಬಂದವನು ನನ್ನನ್ನ ಕೆಲಸದಿಂದ ತೆಗೆದುಹಾಕೋದಕ್ಕೆ ಎಷ್ಟು ಧೈರ್ಯ ಅಂತ ನಮ್ಮ ಜೋಸೆಫ್ಗೆ ಸಿಟ್ಟು ಬರುತ್ತೆ. ಹಾಗೆ ನಮ್ಮ ಜಾನ್ ಮೈಕಲ್ ಒಂದಿಗೆ ನಿಮ್ಮ ಲುಕ್ ಚೇಂಜ್ ಆಗಬೇಕು ಅಂತ ಹೇಳ್ತಾನೆ. ಮೈಕಲ್ ನ ಮೂಗು ದೊಡ್ಡದಾದ ಕಾರಣ ಮೂಗು ಸರ್ಜರಿ ಮಾಡಬೇಕೆಂದು ಜಾನ್ ಹೇಳಿದಾಗ ನಮ್ಮ ಮೈಕಲ್ ಹಾಗೆ ಮಾಡ್ತಾನೆ. ಸರ್ಜರಿ ಆದ ನಂತರ ಮನೆಗೆ ಹೋದಾಗ ನೀನ್ ಯಾಕೆ ಹೀಗೆ ಮಾಡಿದ್ದು ಅಂತ ಅಪ್ಪ ಕೇಳಿದಾಗ ನನಗೆ ಸೈನಸ್ ಅಂತ ನಮ್ಮ ಮೈಕಲ್ ಸುಳ್ಳು ಹೇಳ್ತಾನೆ. ತನ್ನ ಕಾರ್ಯಗಳಲ್ಲಿ ಅಪ್ಪ ಯಾವಾಗ್ಲೂ ಅಡ್ಡ ಬರ್ತಾ ಇರ್ತಾರೆ. ಆದ್ರೂ ನಮ್ಮ ಮೈಕಲ್ ಅದನ್ನ ಕೇರ್ ಮಾಡದೆ ಮುಂದೆ ಹೋಗ್ತಾ ಇರ್ತಾನೆ. ಹಾಗಿರುವಾಗ ಒಂದು ದಿನ ಅವನ ಊರಲ್ಲಿ ಒಂದು ಗ್ಯಾಂಗ್ ವಾರ್ ನಡೆಯುತ್ತೆ. ಆ ವಾರ್ನ ನೇರ ಪ್ರತಿಕರಿಸಬೇಕೆಂದು ನಮ್ಮ ಮೈಕಲ್ ಡಿಸೈಡ್ ಮಾಡ್ತಾನೆ. ತಾನು ಹೇಳುವಂತಹ ಕಾರ್ಯಗಳು ಜನರ ಮನಸ್ಸಲ್ಲಿ ಸಂಚಲನ ಮೂಡಿಸಬೇಕು ಅಂತಹ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಬೇಕೆಂದು ನಮ್ಮ ಮೈಕಲ್ ಡಿಸೈಡ್ ಮಾಡ್ತಾನೆ. ಹಾಗೆ ನಮ್ಮ ಮೈಕಲ್ ಒಂದು ಥ್ರಿಲ್ಲರ್ ಮೂವಿಯ ನೋಡ್ತಾ ಇರುವಾಗ ತನ್ನ ನೆಕ್ಸ್ಟ್ ಆಲ್ಬಮ್ ನ ಥೀಮ್ ಥ್ರಿಲ್ಲರ್ ಆಗಿರಬೇಕು ಅಂತ ಆ ನೇಮ್ ನ ಚೂಸ್ ಮಾಡ್ತಾನೆ. ಹಾಗೆ ಥ್ರಿಲ್ಲರ್ ಎಂಬ ಹೆಸರಲ್ಲಿ ಆ ಒಂದು ಆಲ್ಬಮ್ ನ ಬಿಡುಗಡೆ ಮಾಡ್ತಾನೆ. ಆ ಆಲ್ಬಮ್ ರಿಲೀಸ್ ಆದ ಕಾರಣ ನಮ್ಮ ಮೈಕಲ್ ವರ್ಲ್ಡ್ ವೈಡ್ ಫೇಮಸ್ ಆಗ್ತಾನೆ. ಮ್ಯೂಸಿಕ್ ನ ರಾಜ ಎಂದು ಮೈಕಲ್ ನ ಕರೆಯೋದಕ್ಕೆ ಶುರು ಮಾಡ್ತಾರೆ. ಹಾಗಿರುವಾಗ ನ್ಯೂಯಾರ್ಕ್ ನ CBS ನ ಪ್ರೆಸಿಡೆಂಟ್ ಆದ ವಾಲ್ಟರ್ ನಮ್ಮ ಮೈಕಲ್ ನ ನೋಡೋದಕ್ಕೆ ಬರ್ತಾರೆ. ಅವರಿಗೋಸ್ಕರ ಒಂದು ಆಲ್ಬಮ್ ನ ರೆಡಿ ಮಾಡಿಸೋದಕ್ಕೆ ನಮ್ಮ ವಾಲ್ಟರ್ ಬಂದಿದ್ದು. ಆದ್ರೆ ನಮ್ಮ ಮೈಕಲ್ ಅವರೊಂದಿಗೆ 1918 ತನಕ ನನ್ನ ಆಲ್ಬಮ್ ನ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡಿಲ್ಲ, ಅದರಿಂದ MTVಯಲ್ಲಿ ನನ್ನ ಆಲ್ಬಮ್ ನ ಟೆಲಿಕಾಸ್ಟ್ ಮಾಡ್ಬೇಕು, ಹಾಗೆ ಮಾಡಿದ್ರೆ ಮಾತ್ರ ನಾನು ನಿಮಗೋಸ್ಕರ ಆಲ್ಬಮ್ ನ ಮಾಡೋದು ಅಂದಾಗ ಇಲ್ಲಿ ತನಕ MTVಯಲ್ಲಿ ಬಿಳಿ ಜನಾಂಗದವರ ಆಲ್ಬಮ್ ಟೆಲಿಕಾಸ್ಟ್ ಆಗಿದ್ದು, ಇಲ್ಲಿ ತನಕ ಒಂದೇ ಒಂದು ಕಪ್ಪು ಜನಾಂಗದವರ ಆಲ್ಬಮ್ ಟೆಲಿಕಾಸ್ಟ್ ಮಾಡಿಲ್ಲ. ನಿಮ್ಮ ಆಲ್ಬಮ್ ನ ಟೆಲಿಕಾಸ್ಟ್ ಮಾಡೋದಕ್ಕೆ ಅವರು ಒಪ್ಪೋದಿಲ್ಲ ಅಂತ ವಾಲ್ಟರ್ ಹೇಳ್ತಾನೆ. ಅವರ ಬಣ್ಣದ ಬಗ್ಗೆ ಚೀಪ್ ಆಗಿ ಹೇಳಿದ ಹಾಗಿರುತ್ತೆ ನಮ್ಮ ವಾಲ್ಟರ್ ಹೇಳಿದ್ದು. ಇದನ್ನ ಕೇಳಿದಂತಹ ನಮ್ಮ ಹೀರೋ ಅವರೊಂದಿಗೆ ನನ್ನ ಹಾಡು ಕಪ್ಪು ಜನಾಂಗಕ್ಕೆ ಬಿಳಿ ಜನಾಂಗಕ್ಕೆ ಅಂತ ಸಪರೇಟ್ ಅಲ್ಲ, ಎಲ್ಲಾ ಮನುಷ್ಯರಿಗೆ ಸೀಮಿತ ಅಂದಾಗ ನಮ್ಮ ವಾಲ್ಟರ್ ಬೇಗ MTVಗೆ ಕಾಲ್ ಮಾಡಿ ಅವನ ಆಲ್ಬಮ್ ಟೆಲಿಕಾಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಮೈಕಲ್ ನ ಫ್ಯಾನ್ ಬೇಸ್ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಹಾಗೆ MTVಯಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಹಾಗೆ ನಮ್ಮ ಮೈಕಲ್ ನ್ಯೂಯಾರ್ಕ್ ಗೆ ಬಂದಾಗ ಅವನನ್ನ ನೋಡೋದಕ್ಕೆ ಜನಸಾಗರ ಹರಿದು ಬಂದಿರುತ್ತೆ. ಲಕ್ಷಾಂತರ ಜನರು ಮೈಕಲ್ ನ ನೋಡೋದಕ್ಕೆ ಬಂದಿರ್ತಾರೆ. ಇದರಿಂದ ಮೈಕಲ್ ಗೆ ಎಷ್ಟರ ಮಟ್ಟಿಗೆ ಫ್ಯಾನ್ ಬೇಸ್ ಇದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ನಮ್ಮ ಮೈಕಲ್ ಮ್ಯೂಸಿಕ್ ಲೋಕದಲ್ಲಿ ಟಾಪ್ ಆಗಿ ನಿಂತಿರುವ ಟೈಮ್ ಅಲ್ಲಿ ನಮ್ಮ ಜೋಸೆಫ್ ಪೆಪ್ಸಿ ಕಂಪನಿಯ ಜೊತೆ ಒಂದು ಡೀಲ್ ನ ಒಪ್ಪಿಕೊಳ್ತಾರೆ. ನಮ್ಮ ಜೋಸೆಫ್ ಜಾಕ್ಸನ್ 5 ಎಂಬ ಹೆಸರಲ್ಲಿ ತಾನೆ ಮೊದಲ ಸಲ ಆ ಮ್ಯೂಸಿಕ್ ಬ್ಯಾಂಡ್ ನ ರೆಡಿ ಮಾಡಿದ್ದು. ಆ ಬ್ಯಾಂಡ್ ಕಾರಣ ತಾನೆ ನಮ್ಮ ಮೈಕಲ್ ಫೇಮಸ್ ಆಗಿದ್ದು. ಇದರಿಂದ ಜಾಕ್ಸನ್ 5 ನ ಪುನಃ ಸ್ಟೇಜ್ ಮೇಲೆ ತರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಪೆಪ್ಸಿ ಕಂಪನಿಗೋಸ್ಕರ 5 ಜನರು ಒಟ್ಟಿಗೆ ಸೇರಿ ಆಡ್ ನ ಮಾಡಬೇಕೆಂಬ ಡೀಲ್ ಆಗಿರುತ್ತೆ ಅದು. ಆದ್ರೆ ನಮ್ಮ ಮೈಕಲ್ ಅದನ್ನ ಒಪ್ಪೋದಿಲ್ಲ. ಕೊನೆಗೆ ತನ್ನ ಫ್ಯಾಮಿಲಿಗೋಸ್ಕರ ಆ ಆಡ್ ನ ಶೂಟ್ ಮಾಡೋದಕ್ಕೆ ನಮ್ಮ ಮೈಕಲ್ ಒಪ್ಪಿಕೊಳ್ತಾನೆ. ಹಾಗೆ ಶೂಟ್ ನಡೀತಿರುವಾಗ ದಿಢೀರನೆ ಅಲ್ಲಿ ಬೆಂಕಿ ಹಿಡಿಯುತ್ತೆ. ಇದರಿಂದ ನಮ್ಮ ಮೈಕಲ್ ನ ತಲೆಗೆ ಬೆಂಕಿ ಬಿದ್ದ ಕಾರಣ ಅವನ ಹೇರ್ ಕಂಪ್ಲೀಟ್ ಆಗಿ ಸುಟ್ಟೋಗುತ್ತೆ. ಹೆದರಿದಂತಹ ನಮ್ಮ ಮೈಕಲ್ ಕೆಳಗೆ ಬೀಳ್ತಾನೆ. ಹಾಗೆ ಬೇಗ ನಮ್ಮ ಮೈಕಲ್ ನ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ. ಹೇಗೋ ನಮ್ಮ ಮೈಕಲ್ ಪ್ರಾಣಾಪಾಯದಿಂದ ಪಾರಾಗ್ತಾನೆ. ಡಾಕ್ಟರ್ ಹೇಳಿದ ಪ್ರಕಾರ ನಮ್ಮ ಮೈಕಲ್ ಸಾವನ್ನ ಮುಖಾಮುಖಿ ನೋಡಿ ಈಗ ಜೀವನಕ್ಕೆ ಹಿಂದಿರುಗಿದ್ದು ಅಂತ. ಈ ಒಂದು ಘಟನೆಯಿಂದ ಸಾವನ್ನ ಗೆದ್ದವನೆಂಬ ಹೆಸರು ಸಹ ಮೈಕಲ್ ಗೆ ಸಿಗುತ್ತೆ. ಆದ್ರೆ ನಮ್ಮ ಜೋಸೆಫ್ ನ ಚಿಂತೆ ಆ ಕಾಂಟ್ರಾಕ್ಟ್ ಆಗಿರುತ್ತೆ. ಹೇಗಾದ್ರೂ ಆ ಆಡ್ ನ ಶೂಟ್ ಮಾಡಬೇಕೆಂಬ ಒಂದೇ ಒಂದು ಹಠ ಅವರಿಗಿರುತ್ತೆ. ಹಾಗೆ ಆ ಶೂಟ್ ನ ಬಗ್ಗೆ ನಮ್ಮ ಜೋಸೆಫ್ ಡಾಕ್ಟರ್ ನ ಜೊತೆ ಹೇಳಿದಾಗ ಡಾಕ್ಟರ್ ಅವರನ್ನ ಚೆನ್ನಾಗಿ ಬೈತಾರೆ. ಕಾರಣ ಮಗನ ಪ್ರಾಣ ಹೋಗ್ತಾ ಇರುತ್ತೆ. ಆದ್ರೂ ಅವರ ಚಿಂತೆ ಆ ಆಡ್ ಆಗಿರುತ್ತೆ. ಹಾಗೆ ಡಿಸ್ಚಾರ್ಜ್ ಆದಂತಹ ಮೈಕಲ್ ಗೆ ಒಂದು ವಿಷಯ ಗೊತ್ತಾಗುತ್ತೆ. ತನ್ನ ಜೊತೆ ಸ್ಟೇಜ್ ಮೇಲೆ ಮತ್ತೆ ಸ್ಟೇಜ್ ಹಿಂದೆ ಕೆಲಸ ಮಾಡಿದಂತಹ ಕೆಲವರು ಆ ಬೆಂಕಿ ಕಾರಣ ಸತ್ತು ಹೋಗಿರ್ತಾರೆ ಅಂತ.
ಇದರಿಂದ ಅವರ ಫ್ಯಾಮಿಲಿಗೆ ಏನಾದ್ರೂ ಮಾಡಬೇಕೆಂದು ನಮ್ಮ ಹೀರೋ ಡಿಸೈಡ್ ಮಾಡ್ತಾರೆ. ಹಾಗೆ ತನ್ನ ಲೀಗಲ್ ಅಡ್ವೈಸರ್ ನ ಮೀಟ್ ಆಗಿ ಆ ಅಪಘಾತದಲ್ಲಿ ಪೆಟ್ಟಾದವರಿಗೆ ಮತ್ತೆ ಸತ್ತವರಿಗೆ ನಷ್ಟ ಪರಿಹಾರ ಕೊಡಬೇಕು ಅಂತ ನಮ್ಮ ಹೀರೋ ಹೇಳ್ತಾನೆ. ಅದಲ್ಲದೆ ತನಗೆ ತನ್ನ ಚೈಲ್ಡ್ಹುಡ್ ಮಿಸ್ ಆದ ಕಾರಣ ಈಗಲೂ ಸಣ್ಣ ಮಕ್ಕಳ ಮನಸ್ಸಾಗಿರುತ್ತೆ ನಮ್ಮ ಮೈಕಲ್ಗೆ, ಜನರಿಗೆ ಹೆಲ್ಪ್ ಮಾಡಬೇಕೆಂಬ ಮನಸ್ಸು ನಮ್ಮ ಮೈಕಲ್ಗಿರುತ್ತೆ. ಹಾಗೆ ನಮ್ಮ ಮೈಕಲ್ ರಿಕವರ್ ಆದ ನಂತರ ತನ್ನಪ್ಪನ ಆಸೆ ಈಡೇರಿಸೋದಕ್ಕೆ ಶೂಟಿಂಗ್ ಸ್ಪಾಟ್ ಗೆ ಹೋಗ್ತಾನೆ. ಹಾಗೆ ಆ ಶೂಟ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹಾಗೆ ಆ ಆಲ್ಬಮ್ ಹಿಟ್ ಆಗುತ್ತೆ. ಸಾವನ್ನ ಗೆದ್ದವನೆಂಬ ಒಂದು ಟ್ಯಾಗ್ ನಮ್ಮ ಮೈಕಲ್ಗೆ ಇರೋದ್ರಿಂದ ಆ ಆಲ್ಬಮ್ ಇಷ್ಟು ಹಿಟ್ ಆಗಿದ್ದು ಕಾರಣ ಆ ಅಪಘಾತ ಆದ ನಂತರ ತಾನೇ ಈ ಆಲ್ಬಮ್ ನ ಶೂಟ್ ಮಾಡಿದ್ದು. ಇದರಿಂದ ಆ ಆಲ್ಬಮ್ ಹಿಟ್ ಆಗಿದ್ದು. ಹಾಗೆ ನಮ್ಮ ಹೀರೋ ತುಂಬಾ ಫೇಮಸ್ ಆಗ್ತಾನೆ. ಇಡೀ ಪ್ರಪಂಚದಲ್ಲಿ ನಮ್ಮ ಹೀರೋ ನಂಬರ್ 1 ಆಗ್ತಾನೆ. ಮೈಕಲ್ ನ ಶೋ ಇದ್ರೆ ನಿಮಿಷದೊಳಗೆ ಟಿಕೆಟ್ ಸೇಲ್ ಆಗುತ್ತೆ. ಮೈಕಲ್ ನೋಡೋದಕ್ಕೆ ಅಂತ ಲಕ್ಷಾಂತರ ಜನರು ಶೋಗೆ ಬರ್ತಾರೆ. ಅದಲ್ಲದೆ ನಮ್ಮ ಹೀರೋ ಸ್ಟೇಜ್ ನ ಗೌರವಿಸಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಲ್ಲದೆ ಮೂನ್ ವಾಕ್ ಸಹ ಮಾಡ್ತಾನೆ. ಅವನ ಪರ್ಫಾರ್ಮೆನ್ಸ್ ನೋಡಿದಂತಹ ಜನರು ದೇವರ ಹಾಗೆ ನಮ್ಮ ಮೈಕಲ್ ನ ನೋಡ್ತಾರೆ. ಹಾಗಿರುವಾಗ ಒಂದು ದಿನ ನಮ್ಮ ಹೀರೋ ತನ್ನ ಸಹೋದರರೊಂದಿಗೆ ಒಂದು ಸ್ಟೇಜ್ ಶೋ ನಡೆಸ್ತಾರೆ. ಹಾಗೆ ಶೋ ಮುಗಿದ ಮೇಲೆ ತನ್ನ ಫ್ಯಾನ್ಸ್ ಗಳೊಂದಿಗೆ ಜಾಕ್ಸನ್ 5 ಎಂಬ ಮ್ಯಾನ್ ನ ಜೊತೆ ಇದು ನನ್ನ ಲಾಸ್ಟ್ ಶೋ ಅಂದಾಗ ಜೋಸೆಫ್ ಗೆ ಸಿಟ್ಟು ಬರುತ್ತೆ. ನಮ್ಮ ಹೀರೋ ಇನ್ಮುಂದೆ ಸೋಲೋ ಪರ್ಫಾರ್ಮೆನ್ಸ್ ಮಾತ್ರ ಮಾಡೋದಕ್ಕೆ ಡಿಸೈಡ್ ಮಾಡಿರ್ತಾನೆ. ಇನ್ಮುಂದೆ ಯಾವುದೇ ಬ್ಯಾಂಡ್ ನ ಕೆಳಗೆ ತಾನು ಶೋ ಮಾಡೋದಿಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ. ಹಾಗೆ ನಮ್ಮ ಮೈಕಲ್ ನ ಸೋಲೋ ಆಲ್ಬಮ್ ರಿಲೀಸ್ ಆಗುತ್ತೆ. ಇದರ ಮಧ್ಯೆ ನಮ್ಮ ಮೈಕಲ್ ನ ಬಗ್ಗೆ ಗಾಸಿಪ್ಸ್ ಹರಿದಾಡುತ್ತೆ. ಆದ್ರೂ ನಮ್ಮ ಹೀರೋ ಅದನ್ನ ಕೇರ್ ಮಾಡದೆ ತನ್ನ ಲಕ್ಷ್ಯದ ಕಡೆ ಫೋಕಸ್ ಮಾಡ್ತಾನೆ. ಈ ಕಾರಣದಿಂದ ನಮ್ಮ ಮೈಕಲ್ ತುಂಬಾ ಹಿಟ್ ಆಗಿದ್ದು. ಈ ಸಿನಿಮಾದಲ್ಲಿ ಮೈಕಲ್ ನ ಲೈಫ್ ಮತ್ತೆ ಚೈಲ್ಡ್ಹುಡ್ ಟ್ರಾಜಿಡಿ ಬಗ್ಗೆ ಮಾತ್ರ ಹೇಳಿರ್ತಾರೆ. ಬೇರೆ ಗಾಸಿಪ್ಸ್ ನ ಬಗ್ಗೆ ಹೇಳಿರೋದಿಲ್ಲ. ಹೇಗಿತ್ತು ಮೂವಿ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.